ಸೊ ಸ್ಪೈಸಿ ಚಿಕನ್ ರೆಸಿಪಿ ಕುಕ್ಕರ್ ಅಲ್ಲಿ ಮಾಡ್ತೀವಿ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತಿನ ವ್ಲಾಗ್ ಅಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಒಂದು ನಾನ್ ವೆಜ್ ರೆಸಿಪಿ. ಸೊ ಸ್ಪೈಸಿ ಚಿಕನ್ ರೆಸಿಪಿ ಕುಕ್ಕರ್ ಅಲ್ಲಿ ಮಾಡ್ತೀವಿ. ಸೊ ಖಾರವಾದ ರೆಸಿಪಿ ಕುಕ್ಕರ್ ಅಲ್ಲಿ ಹೆಂಗ್ ಮಾಡೋದಂತ ನಾವು ನೋಡ್ತಿದೀವಿ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ 1 kg ಚಿಕನ್ ತಗೊಂಡಿದ್ದೀನಿ. 2 ಟೊಮೆಟೊ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಆನಿಯನು ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಚಿಕನ್ ಮಸಾಲ, ಪೆಪ್ಪರ್ ಪುಡಿ, ಆಯಿಲು, ಕರಿಬೇವು ಸೊಪ್ಪು, ಕೊತ್ತಂಬರಿ, ವಾಟರ್, ನೀರು. ಇದು ರೆಡಿಮೇಡ್ ಚಿಲ್ಲಿ ಪೌಡರು, ಅಂಗಡಿಯಲ್ಲಿ ಇಸ್ಕೊಬಂದಿರೋದು. ಇದು ಮನೆಯಲ್ಲಿ ಹೋಮ್ ಮೇಡ್ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರು, ಚಿಲ್ಲಿ ಹಸಿಮೆಣಸಿನ್ಕಾಯಿ, ಟರ್ಮರಿಕ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೋಂಪು, ಬಿರಿಯಾನಿ ಲೀಫ್, ಚಕ್ಕೆ, ಲವಂಗ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ನಮ್ಗೆ ನೋಡಿದ್ರೇ ಜಾಸ್ತಿ ಇದೆ ನೋಡೋಕ್ಕೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಮಗೆ ಒಂದು ಸ್ಪೈಸಿ ಚಿಕನ್ ಮಾಡೋಕ್ಕೆ. ಸ್ಟವ್ ಆನ್ ಮಾಡ್ಕೊಳ್ಳಿ. 2 ಸ್ಪೂನ್ ಆಯಿಲ್ ಹಾಕೊಳ್ಳಿ. ಆಯಿಲ್ ಬಿಸಿ ಆಗಿದ ತಕ್ಷಣ ನಾವು ಚಕ್ಕೆ, ಲವಂಗ, ಬಿರಿಯಾನಿ ಲೀಫ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಚಕ್ಕೆ, ಲವಂಗ, ಸೋಂಪು ಎಲ್ಲ ಆ್ಯಡ್ ಮಾಡಿದ್ದೀವಿ. ಸೊ ಇವಾಗ ನಾವು ಚಾಪ್ ಮಾಡಿರುವ ಆನಿಯನ್ಸ್ ಎಲ್ಲ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಟ್ರಾನ್ಸ್ಲೂಸೆಂಟ್ ಆಗೋ ಥರ. ನೆಕ್ಸ್ಟು ನಾವು ಕಟ್ ಮಾಡಿರುವ 3 ಚಿಲ್ಲಿ, ಗ್ರೀನ್ ಚಿಲ್ಲೀಸ್ 3 ಹಾಕ್ಕೊಂಡಿದ್ದೀವಿ. ಮತ್ತು ಕರಿಬೇವು ಸೊಪ್ಪು, ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ ತಕ್ಷಣ ಒಂದು ಅರೋಮಾ ಬರುತ್ತೆ ನೋಡಿ. ಆಹಾ, ಈ ಕರಿಬೇವು ಸೊಪ್ಪು ಆ್ಯಡ್ ಮಾಡಿದ್ಮೇಲೆ ಒಂಥರ ಒಳ್ಳೆ ಸ್ಪೆಷಲ್ ಸ್ಮೆಲ್. ಅದು ನಿಮಗೂ ಈ ಸ್ಮೆಲ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಳಿ, ನನಗೂ ಈ ಸ್ಮೆಲ್ ಇಷ್ಟ ಆಗುತ್ತೆ ಅಂತ. ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು 1.5 ಸ್ಪೂನ್ ಅಷ್ಟು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಂಡಿದ್ದೀವಿ. ಸೊ ಈ ಕ್ವಾಂಟಿಟಿ ಎಲ್ಲ ನಾವು ಹಾಕೊಂಡಿರೋದು 1 kg ಚಿಕನ್ಗೆ. ಸೊ ನೀವು ಎಷ್ಟು kg ಹಾಕೊತೀರಾ ಅಷ್ಟು kg ಮೇಲೆ, ಲೈಕ್ ಅಷ್ಟು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಇಂಗ್ರೀಡಿಯೆಂಟ್ಸು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ರಾ ಸ್ಮೆಲ್ ಹೋಗೋ ತನಕ. ಸೊ ಇವಾಗ ನಾವು ಕಟ್ ಮಾಡ್ಕೊಂಡಿರುವ ಟೊಮೆಟೊ, ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ಈ ಟೈಮಲ್ಲಿ ನಾವು ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಸ್, ಮೇನ್ ಡಿಶ್ ಚಿಕನು. 1 kg ಆಫ್ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ಟರ್ಮರಿಕ್ ಪೌಡರ್ 1/4 ಸ್ಪೂನು, ಮನೆಯಲ್ಲಿ ಹೋಮ್ ಮೇಡ್ ಚಿಲ್ಲಿ ಪೌಡರ್ 1 ಸ್ಪೂನು, ರೆಡಿಮೇಡ್ ಚಿಲ್ಲಿ ಪೌಡರ್ 2 ಸ್ಪೂನು, ಕೊರಿಯಂಡರ್ ಪೌಡರ್ 1 ಸ್ಪೂನು, ಚಿಕನ್ ಮಸಾಲ 1 ಸ್ಪೂನು, ಉಪ್ಪು 1 ಸ್ಪೂನ್ ಅಷ್ಟು. ಬೇಕಿದ್ರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಎಲ್ಲ ಮೀಟಿಗೂ ಟ್ರಾವೆಲ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈ
ಥರ ಫುಲ್ ಕಲರ್ಫುಲ್ ಆಗಿ ಎಲ್ಲ ಮೀಟು ಸ್ಪ್ರೆಡ್ ಆಗಿದೆ ಮಸಾಲ, ಟೇಸ್ಟ್ ಸೂಪರ್ ಆಗಿರುತ್ತೆ. ಸೊ ಇವಾಗ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ಜಾಸ್ತಿ ನೀರು ಹಾಕೊಳ್ಳಿ. ಸೊ ಒಂಥರ ಸೆಮಿ ಗ್ರೇವಿ ಥರ ಸಾಕು ಅಂತ ಹೇಳಿದ್ರೆ ಜಸ್ಟ್ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ನೀರನ್ನ, ಬಿಕಾಸ್ ಚಿಕನಿಂದ ನೀರು ಕೂಡ ಬರುತ್ತೆ. ಸೊ ನಿಮಗೆ ಫ್ರೈ ಥರ ಬೇಕು, ಸೆಮಿ ಗ್ರೇವಿ ಥರ ಬೇಕು, ಇಲ್ಲ ಗ್ರೇವಿ ಥರ ಜಾಸ್ತಿ ಬೇಕು ಅಂತಂದರೆ ಸೊ ನೀರು ಮೇಲೆ ನೀವು ಜಾಸ್ತಿ ಕಡಿಮೆ ಆ ಥರ ನೋಡ್ಕೊಂಡು ಹಾಕೊಳ್ಳಿ. ನಾನು ಒಂಚೂರು ಗ್ರೇವಿ ಇದರಿಂದ ತಗೊತೀನಿ, ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಸೊ ಗೈಸ್ ಇವಾಗ ರೆಸಿಪಿ ಇಷ್ಟೇ ಮುಗೀತು. ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ತನಕ ಕಾಯಬೇಕು. ಸೊ 3 ವಿಷಲ್ಸ್ಗೆ ವೇಟ್ ಮಾಡೋಣ. ಸೊ ಗೈಸ್ 3 ವಿಷಲ್ಸ್ ಬಂದಿದೆ. ಇವಾಗ ಓಪನ್ ಮಾಡೋಣ. ಸೊ ಗೈಸ್ ನೋಡಿ, ಸ್ವಲ್ಪ ಗ್ರೇವಿ ಥರ ಬಂದಿದೆ. ನಾವು ಹಾಕಿರೋ ನೀರಿಗಿಂತ ಜಾಸ್ತಿ ಬಂದಿದೆ. ನಾನು ಹೇಳಿದ್ನಲ್ಲ ಸ್ವಲ್ಪ ಗ್ರೇವಿ ಥರ ತಗೊತೀನಿ ಅಂತ, ಸ್ವಲ್ಪ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡೋದಲ್ಲ, ಅದಕ್ಕಿಂತ ಜಾಸ್ತಿನೇ ಬಂದಿದೆ ಇದು. ಸೊ ನೀರು ಲೆವೆಲ್ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಈ ಗ್ರೇವಿನ ನಾನು ಒಂಚೂರು ಸಪ್ರೇಟಾಗಿ ತೆಗೆದಿಟ್ಬಿಡ್ತೀನಿ. ಸೊ ನೀವು ಇದನ್ನು ರೈಸ್ ಜೊತೆನೂ ನೀವು ತಿನ್ಕೋಬೋದು ಗ್ರೇವಿನ. ಸೊ ಗೈಸ್ ನಾವು ಸ್ಪ್ರಿಂಕಲ್ ಮಾಡಿದ್ವಲ್ಲ, ನಾವು ಸ್ಪ್ರಿಂಕಲ್ ಮಾಡಿದ್ರು ನೀರು ಇಷ್ಟೇ ಬರೋದು. ನೀರೆಲ್ಲ ಅಬ್ಸರ್ವ್ ಆಗೋ ತನಕ ನಾವು ಇಡ್ತೀವಿ ಇದನ್ನು. ಸೊ ಚೆನ್ನಾಗಿ ಅಬ್ಸರ್ವ್ ಆಗ್ಬಿಡ್ಬೇಕು, ಫುಲ್ ನೀರೇ ಇರಬಾರ್ದು. ಅಲ್ಲಿ ತನಕ ಆದಮೇಲೆ ಪೆಪ್ಪರ್ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಅಲ್ಲಿ ತನಕ ನಾವು ಪೆಪ್ಪರ್ ಮಿಕ್ಸ್ ಮಾಡೋಂಗಿಲ್ಲ. ಸೊ ಈ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ತಿರ್ಗಾ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸೊ ದಟ್ ಇವಾಗ ನೀರೆಲ್ಲ ಅಬ್ಸರ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ನೀರು ಎಷ್ಟು ಅಬ್ಸರ್ವ್ ಆಗಿದೆ ಅಂತ, ಇಷ್ಟಿದ್ರೆ ಸಾಕು. ಸೊ ಇವಾಗ ಫೈನಲ್ ಆಗಿ ಪೆಪ್ಪರ್ ಪೌಡರ್ ಹಾಕ್ಬಿಡೋಣ. ಸೊ ಆಲ್ ಓವರ್ ಪೆಪ್ಪರ್ ಪುಡಿ ಹಾಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಬಿಟ್ರೆ ಅಲ್ಲಿಗೆ ಯಾರ್ ಸ್ಪೈಸಿ ಚಿಕನ್ ಇನ್ ಕುಕ್ಕರ್ ಮುಗೀತು ಅಂತ ಅರ್ಥ. ಸೊ ಗೈಸ್ ಚಿಕನ್ ರೆಡಿ. ಸೊ ಟೇಸ್ಟ್ ಮಾಡ್ಬಿಡೋಣ. ಸೊ ಗೈಸ್ ಟೇಸ್ಟ್ ಮಾಡ್ಬಿಡೋಣ. ಅಷ್ಟು ಪೀಸು ಹಂಗೆ ಫುಲ್ ಬಿಸಿ ಬಿಸಿ ಆಗಿದೆ, ಹೋಗಿ ಹಂಗೆ ಆಚೆ ಹೋಗ್ತಾ ಇದೆ. ಓ ಗೈಸ್ ಸೂಪರ್ ಆಗಿದೆ. ಆ ಪೆಪ್ಪರ್ ಫ್ಲೇವರ್ಸ್ ಅಂತೂ ಸೂಪರ್ ಆಗಿ, ನೀವು ಫಸ್ಟ್ ಹೋಗಿದ ತಕ್ಷಣ ಬೈಟ್ ಹೋಗಿದ ತಕ್ಷಣ ಪೆಪ್ಪರ್ ಫ್ಲೇವರ್ಸ್ ಈಸಿಯಾಗಿ ಸಿಗುತ್ತೆ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿರೋದಕ್ಕೆ ಆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಆ ಖಾರ, ಸ್ಪೈಸಿ ಇದೆ, ಎಲ್ಲ ಫ್ಲೇವರ್ ಇಷ್ಟ ಆಗಿ ಸೂಪರ್ ಆಗಿದೆ. ಚಿಕನ್ ಕೂಡ ಟೆಂಡ್ರಿ ಪೀಸಸ್ ಆಗಿದೆ. ಮತ್ತೆ ಕರೆಕ್ಟ್ ಲೆವೆಲ್ ಕುಕ್ ಆಗಿದೆ. ಸ್ಮೂತ್ ಆಗಿ ಬಾಯಿ ಇಕ್ಕಿದ ತಕ್ಷಣ ಮೆಲ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಟೇಸ್ಟಲ್ಲಿದೆ. ಸೊ ಸೆಮಿ ಗ್ರೇವಿ ಅಂತ ಹೇಳ್ತೀನಿ, ಸೆಮಿ ಗ್ರೇವಿ ಆಗಿ ಸೂಪರ್ ಆಗಿರುತ್ತೆ. ನಿಮ್ಮ ಚಪಾತಿ ಜೊತೆಗೆ ತಿನ್ನೋಕ್ಕೆ, ರೈಸ್ ನೀವು ಈ ಗ್ರೇವಿನ ನೀವು ಹಂಗೆ ವೈಟ್ ರೈಸ್ ಜೊತೆಗೆ ಹಂಗೆ ಕಲ್ಸ್ಕೊಂಡು ತಿನ್ಬೋದು. ಆ ಥರ ಲೆವೆಲ್ ಟೇಸ್ಟ್ ಆಗಿದೆ. ಸೊ ಇನ್ನೊಂದು ಬೈಟ್ ಹೋಗ್ತೀನಿ. ಓ ಆ ಮಸಾಲ ಅಂತೂ ಸೂಪರ್ ಆಗಿ ಇಟ್ಕೊಂಡಿದೆ ಗೈಸ್. ಚಿಕನ್ ಜ್ಯೂಸಿ ಆಗಿ ಆಲ್ ಓವರ್ ಆ ಫ್ಲೇವರ್ಸು ಇದ್ದೇ ಇದೆ ಎಲ್ಲ ಕಡೆನೂ. ಸೂಪರ್ ಸಿಂಪ್ಲಿ ಆಸಮ್. ಈ ರೆಸಿಪಿನ ನೀವು ಟ್ರೈ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೆಂಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಇದನ್ನ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್ ಅಂಡ್ ಟು
what you love. Bye bye.